ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಅಂದ್ರೆ ಧನುರ್ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ನಾವು ಪುಷ್ಯ ಹುಣ್ಣಿಮೆ, ಬನದ ಹುಣ್ಣಿಮೆ, ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ವರ್ಷದ ಮೊದಲನೇ ಹುಣ್ಣಿಮೆ ಬನದ ಹುಣ್ಣಿಮೆಯ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಹಾಗೇನೆ ಬನದ ಹುಣ್ಣಿಮೆ ಮಹತ್ವ, ಹಾಗೇನೆ ಈ ಬನದ ಹುಣ್ಣಿಮೆ ದಿನ ನಾವು ಯಾವೆಲ್ಲ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಬರುತ್ತೆ. ಯಾಕಂತಂದ್ರೆ ನಾವು ಪ್ರತಿದಿನ ಮಾಡುವಂತಹ ಅಥವಾ ಆಚರಣೆಯನ್ನ ಮಾಡುವಂತಹ ಪ್ರತಿದಿನ ಮಾಡುವ ಪೂಜೆಗಿಂತ ಹುಣ್ಣಿಮೆ ದಿನ ಮಾಡುವ ಪೂಜೆಗೆ ಹೆಚ್ಚಿನ ಶಕ್ತಿ ಇದೆ, ಹಾಗೇನೆ ಫಲನೂ ಕೂಡ ಬೇಗ ಸಿಗುತ್ತೆ. ಈ ಹುಣ್ಣಿಮೆ ದಿನ ಅಂದ್ರೆ ವಿಶೇಷವಾಗಿ ಬರದ ಹುಣ್ಣಿಮೆ ದಿನ ನಾವು ಸ್ನಾನವನ್ನ ಮಾಡೋದ್ರಿಂದ ಅಂದ್ರೆ ವಿಶೇಷವಾಗಿ ಪುಣ್ಯ ನದಿಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ನಾವು ತಿಳಿದನೋ ಮಾಡಿದಂತ ತಪ್ಪಿನಿಂದ ಅಥವಾ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಅಥವಾ ಪಾಪ ಕರ್ಮಗಳನ್ನ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗಿರುತ್ತೆ, ಅವುಗಳೆಲ್ಲದೂ ಕೂಡ ಮುಕ್ತಿಯನ್ನ ಹೊಂದುತ್ತೆ ಅಂತ ಹೇಳ್ತಾರೆ ಈ ಬನದ ಹುಣ್ಣಿಮೆ ದಿನ ನಾವು ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ. ಹಾಗೇನೆ ಈ ಧನುರ್ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಯಾಕೆ ಬನದ ಹುಣ್ಣಿಮೆ ಅಂತ ಕರಿತೀವಿ ಅಂತ ಹೇಳೋದಾದ್ರೆ, ಬನಶಂಕರಿ ದೇವಸ್ಥಾನಗಳು ಎಲ್ಲೆಲ್ಲಿ ಇದೆಯೋ ಪ್ರತಿಯೊಂದು ಬನಶಂಕರಿ ದೇವಸ್ಥಾನಗಳಲ್ಲಿ ದುರ್ಗಾದೇವಿಯ ರೂಪವಾದಂತ ಶಾಕಂಬರಿ ದೇವಿಯನ್ನ ಆರಾಧನೆಯನ್ನ ಮಾಡಲಾಗುತ್ತೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಿಯೂ ಅಂದ್ರೆ ವಿಶೇಷವಾಗಿ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಾರೆ, ಹಾಗೆ ಹೋಮ ಹವನಗಳನ್ನ ಮಾಡ್ತಾರೆ. ಹಾಗೇನೆ ಪ್ರತಿಯೊಂದು ಬನಶಂಕರಿ ದೇವಸ್ಥಾನದಲ್ಲಿ ಈ ದಿನ ತರಕಾರಿಗಳಿಂದ ಅಲಂಕಾರವನ್ನ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ದುರ್ಗಾದೇವಿಯ ರೂಪವಾದಂತ ಶಾಕಾಂಬರಿ ದೇವಿಯನ್ನ ಈ ದಿನ ಪೂಜಿಸಲಾಗುತ್ತೆ. ಆದ್ರಿಂದ ಈ ಒಂದು ಹುಣ್ಣಿಮೆಯನ್ನ ನಾವು ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ. ವರ್ಷದ ಮೊದಲನೇ ಹುಣ್ಣಿಮೆ ಅಂತಾನೆ ಹೇಳ್ಬೋದು ಈ ಒಂದು ಬನದ ಹುಣ್ಣಿಮೆ. ಯಾವ ದಿನ ಬಂದಿದೆ, ಹಾಗೇನೆ ಯಾವಾಗ ಈ ಒಂದು ಬನದ ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ನಾವು ಬನದ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಈ ವರ್ಷ 2026ನೇ ವರ್ಷದಲ್ಲಿ ಜನವರಿ 3ನೇ ತಾರೀಕು ಶನಿವಾರದ ದಿನ ಈ ಬಾರಿ ಬನಶಂಕರಿ ಅಮ್ಮನವರ ಉತ್ಸವ ಅಥವಾ ಬನದ ಹುಣ್ಣಿಮೆ ಆರಂಭವಾಗಲಿದೆ. ಹಾಗೇನೆ ಈ ಒಂದು ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ನವೆಂಬರ್ 2ನೇ ತಾರೀಕು ಅಂದ್ರೆ 2026 ನವೆಂಬರ್ 2ನೇ ತಾರೀಕು ಶುಕ್ರವಾರದ ದಿನ ಸಾಯಂಕಾಲ 6:52 ಬನದ ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಮರುದಿನ ಜನವರಿ 3ನೇ ತಾರೀಕು ಶನಿವಾರ ಮಧ್ಯಾಹ್ನ 3:32 ಮುಕ್ತಾಯ ಆಗುತ್ತೆ. ಪ್ರತಿಯೊಂದು ಅಮಾವಾಸ್ಯೆ ಆಗಿರ್ಲಿ ಹುಣ್ಣಿಮೆ ಆಗಿರ್ಲಿ ಅದರ ತಿಥಿ ನಮ್ಗೆ ಸೂರ್ಯೋದಯದ ಸಮಯಕ್ಕೆ ಬಂದಾಗ ಮಾತ್ರ ಅದರ ಒಂದು ಫಲಾನುಫಲ ನಮ್ಗೆ ಬೇಗನೆ ಸಿಗುತ್ತೆ ಅಂತ ಹೇಳ್ತಾರೆ. ಆ ದಿನನೇ ನಾವು ಒಂದು ಆಚರಣೆಯನ್ನ ಮಾಡ್ಬೇಕು. ಹಾಗಾಗಿ ಹೆಚ್ಚಿನ ತಿಥಿ ನಮ್ಗೆ 3ನೇ ತಾರೀಕು ಬರೋದ್ರಿಂದ ಹಾಗೇನೆ ಸೂರ್ಯೋದಯದ ಸಮಯಕ್ಕೆ ಹುಣ್ಣಿಮೆ ತಿಥಿ 3ನೇ ತಾರೀಕು ಜನವರಿ ಶನಿವಾರದ ದಿನ ಇರೋದ್ರಿಂದ ಈ ಬಾರಿ ಬನದ ಹುಣ್ಣಿಮೆಯನ್ನ ಶನಿವಾರ ದಿನ ಆಚರಿಸುವುದು ಹೆಚ್ಚಿನ ಒಂದು ಫಲಾನುಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಬನದ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡಿ ಹಾಗೇನೆ ಅವಶ್ಯಕತೆ ಇರುವಂತರಿಗೆ ದಾನಗಳನ್ನ ಮಾಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಅಂದ್ರೆ ಅಕ್ಕಿ ಹಾಗೇನೆ ಸಕ್ಕರೆ ಹಾಗೇನೆ ಬಟ್ಟೆಗಳನ್ನ ದಾನವನ್ನ ಮಾಡುವುದು ಬನದ ಹುಣ್ಣಿಮೆ ದಿನ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ವಾತಾವರಣ ತುಂಬಾನೇ ಚಳಿ ಇರುತ್ತೆ, ಅಂತವ್ರಿಗೆ ತುಂಬಾನೇ ಯಾರಿಗೆ ಅಸಹಾಯಕರಾಗಿರ್ತಾರೋ ಅಂತವ್ರಿಗೆ ಕಂಬಳಿಗಳನ್ನ ಹಾಗೇನೆ ಬಟ್ಟೆಗಳನ್ನ ದಾನ ಮಾಡುವುದು ಕೂಡ ತುಂಬಾನೇ ಶ್ರೇಷ್ಠ. ಹಾಗೇನೆ ಇದನ್ನ ಯಾರು ಕೂಡ ಮಾಂಸಾಹಾರವನ್ನ ಸೇವಿಸಬಾರ್ದು, ತಾಮಸಿಕ ಆಹಾರಗಳನ್ನ ಸೇವಿಸಬಾರ್ದು, ಬೆಳ್ಳುಳ್ಳಿ ಈರುಳ್ಳಿಯಿಂದ ಮಾಡಿದಂತ ಆಹಾರಗಳನ್ನು ಕೂಡ ಸೇವಿಸಬಾರ್ದು. ಹೆಚ್ಚಿನ ಮಟ್ಟಿಗೆ ಈ ದನದ ಹುಣ್ಣಿಮೆ ದಿನ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಥವಾ ದುರ್ಗೆಯ ರೂಪವಾದಂತ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾಳೆ ಪ್ರತಿಯೊಬ್ರು ಕೂಡ ಅಂದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ನೀಡೋದ್ರಿಂದ ಹಲವಾರು ಕಾಯಿಲೆಗಳಿಂದ ಮುಕ್ತಿಯನ್ನ ಹೊಂತಾರೆ. ಹಾಗೇನೆ ಸೂರ್ಯನ ಅನುಗ್ರಹವು ಕೂಡ ದೊರೆಯುತ್ತೆ ಅಂತಾರೆ ಸ್ನೇಹಿತರೆ. ಹಾಗಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಪವಿತ್ರ ನದಿಗಳಲ್ಲಿ ಸ್ನಾನ ಹಾಗೇನೆ ದಾನವನ್ನ ಮಾಡಿ ಬನಶಂಕರಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಕೊಡಿ ಸ್ನೇಹಿತರೆ, ತುಂಬಾನೇ ಒಳ್ಳೇದು. ಹಾಗೇನೆ ಮನೆಯಲ್ಲೂ ಕೂಡ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ದೀಪ ಧೂಪ ನೈವೇದ್ಯ ಅರ್ಚನೆ ಮಹಾಮಂಗಳಾರತಿಯನ್ನ ಮಾಡಿ ಪೂಜೆಯನ್ನ ಮಾಡಿ ಸ್ನೇಹಿತರೆ. ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಹುಣ್ಣಿಮೆಯ ಪೂಜೆ ಫಲ ದೊರೀತಾ ಬರುತ್ತೆ.